ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದಾರಿ? ಆರಾಮದಾರಿ? ನಾನು ಕೂಡ ಆರಾಮದಾರಿ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡೀನಿ. ಇವತ್ತಿನ ರೂಟೀನ್ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ಇದು ಶಿವರಾತ್ರಿ ಅಮಾವಾಸ್ಯೆ ದಿವಸದ ಲಾಗ್ ಐತ್ರಿ. ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡತ್ತೇನೆ ರೀ. ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ, ಲೇಟಾಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ಮುಂಚೆ ವಿಡಿಯೋ ಮಾಡೋ ಟೈಮ್ದಾಗ ಮಾತಾಡೀನಿ ರೀ ನಾನು. ಆದ್ರೂ ಅದು ಹೊರಗೆ ಹಾಡು ಹತ್ತಿದ ಸಂಬಂಧ ವಾಯ್ಸ್ ಓವರ್ ಸರಿ ಬಂದಿಲ್ಲ ರೀ. ಹಿಂಗಾಗಿ ಅದನ್ನು ಮ್ಯೂಟ್ ಮಾಡಿ ಮತ್ತೆ ಬೇರೆ ವಾಯ್ಸ್ ಓವರ್ ಕೊಡತ್ತೇನೆ ರೀ ನಾ ಇಲ್ಲಿ. ಶಿವರಾತ್ರಿ ದಿವ್ಸದ ಲಾಗ್ ಐತ್ರಿ ಅದು. ಶಿವರಾತ್ರಿ ಅಂದ್ರೆ ಉಪವಾಸ ಮಾಡ್ತಾರಲ್ಲ ಅವತ್ತಲ್ಲ ರೀ, ಅಮಾವಾಸ್ಯೆ ದಿವ್ಸದ ರೀ. ಅಂದ್ರೆ ಶಿವರಾತ್ರಿ ಆದ್ಮ್ಯಾಗ ಶಿವರಾತ್ರಿ ಅಮಾವಾಸ್ಯೆ ಅಲ್ಲೇನ್ರಿ ಅದು. ಹಿಂಗಾಗಿ ಶಿವರಾತ್ರಿ ಅಮಾವಾಸ್ಯೆ ಲಾಗ್ ರೀ ಅದು. ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡತ್ತೇನೆ ರೀ ಇದನ್ನ. ಒಂದು ಸ್ವಲ್ಪ ಟೈಮ್ ಸಿಕ್ಕಿಲ್ಲ ರೀ ನನಗೂ. ಹಿಂಗಾಗಿ ಅಮಾವಾಸ್ಯೆ ಆಗಿ ಒಂದು ವಾರ ಆಗ್ತಾನೆ ಬಂತು ರೀ. ಈಗ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ. ಸಾರಿ ರೀ ಎಲ್ಲರಿಗೂ. ಇಲ್ಲಿ ನಾನು ಎಲ್ಲ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಬಂದೇನಿ ರೀ. ನೈಟನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ನಾವು. ಅಂದ್ರೆ ಒಂದು ಸ್ವಲ್ಪ ಜಲ್ದಿ ಅದ್ಲಾಗು ಮುಗಿಸೋಬೇಕು ಅಡುಗೆ ಕೆಲಸ ಆತಂದು ಅಂದ್ಕೊಂಡೆ. ಆಮ್ಯಾಗ ಎಲ್ಲ ಹೊರಗಿಂದೆಲ್ಲ ಕಸ ಅದು ಗುಡಿಸಿ ಮಾಡಿ ಜಳಕ ಅದು ಮಾಡಿ ಬಂದು ಬೇಳೆ ಕುದಿ ಇಟ್ಟಿನ್ರಿ ನಾ. ಈಗ ಗ್ಯಾಸ್ ಅದು ಪೂಜೆ ಮಾಡ್ಕೊಂಡಾದ್ಮ್ಯಾಗ ಬೇಳೆ ಇಟ್ಟಿನ್ರಿ ನಾ ಇಲ್ಲಿ. ಗೊತ್ತ್ರಿ ಎಲ್ಲರಿಗೂ ನಾರ್ಮಲ್ಲ ಅಮಾವಾಸ್ಯೆ ಹುಣ್ಣಿಮೆ ಹೋಳ್ಗೆ ಮಾಡೋದನ್ಕ ಗೊತ್ತಾರೆ. ಆಮ್ಯಾಗ ಆ ಕಡೆ ಬೇಳೆ ಕುದಿಯಾಕಿಟ್ಟೇನ್ರಿ ನಾನು. ಈ ಕಡೆ ಗೋಧಿ ಹಿಟ್ಟು ನಾದ್ಕೊತೀನಿ ರೀ. ಈಗ ಹೋಳಿಗೆಗೆ ಆ್ಯಂಡ್ ಚಪಾತಿಗೆ ಎರಡಕ್ಕೂ ಭಾಳ ಈಜಿ ಆಗಿಬಿಡ್ತೈತೆ ರೀ ಇದು. ಆ ಕಡೆ ಕಾಳು ಕುದಿಟ್ಟು ಈ ಕಡೆ ಕಾಳಲ್ರಿ ಸಾರಿ ಬೇಳೆ ಕುದಿಟ್ಟು ಈ ಕಡೆ ನಾವು ಹಿಟ್ಟು ನಾದ್ಕೊಳ್ಳೋದ್ರಾಗ ಆ ಕಡೆ ಕುದಿಯೋದ್ರಾಗ ಈ ಕಡೆ ಹಿಟ್ಟು ನಾದಿ ಬಿಡ್ತೀವಿ ರೀ ಎರಡೂ ಥರ. ಮತ್ತು ನಾವು ಒಂದು ಸ್ವಲ್ಪ ಯಾವಾಗ ಬೇಕಾದ ಲೇಟಾಗಿ ಮಾಡ್ರೂ ಒಂದು ಸ್ವಲ್ಪ ನೆನಿತೈತೆ ರೀ ಹಿಟ್ಟು. ಹಂಗಾಗಿ ಒಂದು ಸ್ವಲ್ಪ ಅವಾಗ ಬೇಳೆ ಕುದಿಟ್ಬಿಟ್ಟಿಗೆ ನಾದ್ಕೊಂಡ್ಬಿಟ್ನಿ ಅಂದ್ರೆ ಭಾಳ ಥರದ ಟೆನ್ಷನ್ ಇರೋಂಗಿಲ್ಲ ರೀ ಹಿಟ್ಟಿಂದು. ಮತ್ತು ನಾನು ನಾದ್ಮ್ಯಾಗ ನೆನಿಬೇಕು, ಟೈಮ್ ಬೇಕು ಅದಕ್ಕೆ. ಅದನ್ನು ಹಿಂಗೆ ಅನ್ನೋಕೆ ಆಗೋದಿಲ್ಲ ರೀ. ಅದಕ್ಕಾಗಿ ನಾನು ಅಡ್ವಾನ್ಸನ್ನ ಮಾಡಿಟ್ಬಿಡ್ತೇನೆ ರೀ ಅದನ್ನ ಹಿಟ್ಟು. ಆ ಕಡೆ ಬೇಳೆ ಕುದಿ ಇಟ್ಟೇನ್ರಿ. ಏನು ಅದು ಏನು ಸಿಟಿ ಹಾಕಿಲ್ಲ. ಸ್ವಲ್ಪ ಮೈದಾ ಹಿಟ್ಟೈತೆ ರೀ ಇದು. ಗೋಧಿ ಯಾಕೋ ಸರಿ ಇಲ್ಲ ರೀ. ಮನ್ಯಾಗ ಬೀಸಿದ ಹಿಟ್ಟರಿ ಅದು. ಆದರೆ ಯಾಕೋ ಹಿಟ್ಟು ಒಂದು ಸ್ವಲ್ಪ ಸರಿ ಇಲ್ಲ. ಹಂಗಾಗಿ ಮೈದಾ ಹಿಟ್ಟು ಹುಡ್ಕ್ಯಾಳತ್ತೇನೆ ರೀ. ನಾನು ಮುಂಚೆ ಯಾವಾಗೋ ತಂದಿದ್ದು ಒಂದು ಸ್ವಲ್ಪ ಮೈದಾ ಹಿಟ್ಟಿತ್ತು. ಮೈದಾ ಹಿಟ್ಟು ಕೂಡಿಸ್ರನ ಹೋಳಿಗೆ ಬರ್ತಾವಿಲ್ಲ ಅಂದ್ರೆ ಬರೋಂಗಿಲ್ಲ ತಂದು ಹುಡ್ಕ್ಯಾನ್ರಿ. ಸಿಕ್ತ್ರಿ ಅಸೋದು ಸ್ವಲ್ಪ ಸಿಕ್ಕತ್ರಿ. ಒಂದು ಅರ್ಧ ಕಪ್ ಅಷ್ಟು ಸಿಕ್ಕತಿ. ಇನ್ನು ಹೋಳಿಗೆ ಹಂಗಾಗ್ತಾವ ಅಂತ ಗೊತ್ತಿಲ್ಲ ರೀ. ನೋಡೋಣ್ರಿ ಮುಂದೆ. ಆದರೆ ಅದನ್ನ ಸ್ವಲ್ಪ ಹಾಕಿ ಈಗ ಚಪಾತಿ ಹಿಟ್ಟು ನಾದಿಟ್ಟೇನ್ರಿ ನಾ ಈಗ ಆಲ್ರೆಡಿ. ಈಗ ಹೋಳಿಗೆಗೆ ಅದಕ್ಕೆ ರೆಡಿ ಮಾಡ್ಕೊಳತ್ತೇನೆ ನೋಡ್ರಿ ಇಲ್ಲಿ. ಆಯ್ತು ರೀ, ಹೋಳಿಗೆಗೂ ನಾದೋದಾಯ್ತು. ಒಂದು ಸೈಡ ಹೋಳಿಗೆಗೆ ಒಂದು ಸೈಡ್ ಚಪಾತಿಗೆ ನಾದಿ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಇದನ್ನು ಒಂದು ಸ್ವಲ್ಪ ಏನು ರೌಂಡ್ ಟೋಪನ್ ಮುಚ್ಚೆ ಬಿಟ್ಟು ಅಂದ್ರೆ ಆ ಕಡೆ ಹಿಟ್ಟು ನೆನಿತಿರ್ತೈತೆ ರೀ. ಹಿಟ್ಟು ಚಪಾತಿಗೆ ಒಂಚೂರು ಗಟ್ಟಿ ನಾದ್ಕೋಬೇಕು, ಹೋಳಿಗೆಗೆ ಒಂದು ಸ್ವಲ್ಪ ಅಳಸು ನಾದ್ಕೋಬೇಕು. ಹಿಂಗಾಗಿ ಬೇರೆ ಬೇರೆ ನಾದಬೇಕು ರೀ. ಎರಡೂ ಕೂಡ ನಾದಂಗಿಲ್ಲ. ಆಮ್ಯಾಗ ಈ ಬೆಲ್ಲ ನೋಡ್ರಿ, ಒಂದು ಸ್ವಲ್ಪ ಕಪ್ ಮೂಡಿ ಮ್ಯಾಗ ಇರ್ಬೇಕು ರೀ ಬೆಲ್ಲ. ಅದು ಚಲೋ ಇರ್ತೈತೆ ರೀ ಯಾವಾಗಾದ್ರೂ. ಹಿಂಗೆ ಒಂದು ಸ್ವಲ್ಪ ಕಲರ್ ಫುಲ್ ಎಲ್ಲೋ ಒಳಗೆ ಬರ್ತೈತೆ ನೋಡ್ರಿ. ಆ ಕಲರ್ದು ಇದ್ರೆ ಅಷ್ಟು ಚಲೋ ಇರಂಗಿಲ್ಲ ರೀ ಬೆಲ್ಲ. ಹಿಂಗೆ ಒಂದು ಸ್ವಲ್ಪ ಕಪ್ಪು ಮೂಡಿ ಮ್ಯಾಗ ಇರ್ಬೇಕು ರೀ ಬೆಲ್ಲ. ಅಂದ್ರೆ ಚಲೋ ಇರ್ತೈತೆ ರೀ. ಅದು ಆರ್ಗ್ಯಾನಿಕ್ ಇರ್ತೈತಿ. ನೋಡ್ತಿರ್ಬೋದು ರೀ ನೀವು ಹೆಂಗೈತೆ ಅಂತ. ಆಮ್ಯಾಗ ಈ ಕಡೆ ಬೇಳೆ ಕುದ್ದಾವ್ರಿ. ಇನ್ನು ಬೆಲ್ಲ ಸೇರಿಸಿ ಅದ್ರೊಳಗೆ ಕಟ್ ನೀರು ಬಸದು ತಗೊಂಡು ಬೆಲ್ಲ ಸೇರಿಸಿ ಹೊಳ್ಳಿ ಕುದಿಸ್ಕೋಬೇಕು ರೀ ಅದನ್ನ. ಇವು ಕಟ್ ನೀರು ನೋಡ್ರಿ. ಕಟ್ ನೀರು ನಾವು ಸಾರು ಮಾಡೋಕ್ಕೆ ಯೂಸ್ ಮಾಡ್ತೀವಿ ರೀ. ಈಗ ಅದ್ರೊಳಗೆ ಏನು ಬಂದಾವಿಲ್ಲ ರೀ ಅವು ಕಟ್ ನೀರು ರೀ. ಅವನ್ನೆಲ್ಲ ಬಸದು ತಗೋಬೇಕು ರೀ. ಒಂದು ಚಾನಿಗೆ ಇಟ್ಟು ಬಸದು ತಗೋತೀನಿ ರೀ. ತಗೊಂಡಾದ್ಮ್ಯಾಗ ಬೆಲ್ಲ ನೋಡ್ರಿ ಒಡದನಿ ಎಷ್ಟು ಮಸ್ತ್ ಕಾಣತೈತಿ. ಈ ಥರ ಇರ್ಬೇಕು ನೋಡ್ರಿ ಬೆಲ್ಲ. ಬಸದ ನೀರು ತಗೊಂಡು ನೀರು ಸಪ್ರೇಟ್ ಮಾಡ್ಕೊಂಡ್ಬಿಡಿದ್ರಿ. ಆಮ್ಯಾಗ ಇವೇನು ಬೇಳೆ ಇರ್ತಾವಲ್ಲ ರೀ, ಹೊಳ್ಳಿ ಕುಕ್ಕರ್ಗೆ ಹಾಕ್ಕೊಂಡು ಬೆಲ್ಲ ಕುಡಿಸ್ಕೋಬೇಕು ನೋಡ್ರಿ. ನಾ ಈಗ ಬೆಲ್ಲನೂ ಕುಡಿಸೀನಿ ಇಲ್ಲಿ. ಬೆಲ್ಲ ಕುಡಿಸಿದ್ದಾದ್ಮ್ಯಾಗ ಅದನ್ನು ಕುದಿಯಾಕ ಒಲೆ ಮ್ಯಾಗ ಇಡ್ಬೇಕು ರೀ. ಇವು ಕಟ್ ನೀರು ನೋಡ್ರಿ. ಇನ್ನು ಸಾಂಬಾರು ಮಾಡಿದ್ರಿ. ಇದೇನೈತಿ ಬೇಳೆ ಒಂದು ಸ್ವಲ್ಪ ಹೆಚ್ಚಿಗೆ ಹಣ್ಣಂಗೆ ಕುದ್ದಿದ್ದು ಅಂದ್ರೆ ಅದು ಗ್ಯಾಸ್ ಮ್ಯಾಗ ಇಡೋಣ ಒಂಚೂರು ಅಳ್ಕಾಕೈತೆ ರೀ. ಅದು ಮತ್ತು ಹೊಳ್ಳಿ ಪೂರ್ತಿ ಗಟ್ಟಿ ಆಗುತ್ತಾನ ಕುದಿಸ್ಕೋದ್ರಿ ಅದನ್ನು. ಭಾಳ ಅಳ್ಕೈತು ಗಟ್ಟಿ ಆಗಲಿಲ್ಲ ಅಂದ್ರೆ ಒಂದಿಷ್ಟು ಒಂದು ಸ್ವಲ್ಪ ಒಂದು ಜೋಳದ ಕಾಳಷ್ಟು ಸುಣ್ಣ ಹಾಕ್ಕೊಂಡ್ರೆ ಅಂದ್ರೆ ಕರೆಕ್ಟ್ ಆಕತ್ರಿ ಅದು. ಹಿಂದಿನ ವಿಡಿಯೋದು ಹೊರಗಡೆ ಹೇಳೀನಿ ರೀ ನಾನು, ಗೊತ್ತಿರ್ಬೋದು ನಿಮಗೆ. ನೋಡ್ತಿರ್ಬೋದು ನೀವು. ನಾ ಕುದಿಯಾಕಿಟ್ಟೇನ್ರಿ ಈಗ ಆಲ್ರೆಡಿಯಲ್ಲಿ. ಅದು ಕುದಿಯುತ್ತಾನ ಈ ಕಡೆ ಹೂ ಕಟ್ಕೋಬೇಕತ್ತಂದ್ರಿ ದೇವ್ರ ಪೂಜೆಗೆ. ತಂದಿಟ್ಟೇನ್ರಿ ಆಲ್ರೆಡಿ ಹೂ. ಅವ್ನು ಕಟ್ಬೇಕಾಗಿತ್ತು ಈಗ. ಒಂದೊಂದು ಸ್ವಲ್ಪ ಹೂ ಕಟ್ಕೋತಾನೆ ರೀ. ಈಗ ದಾರಿಲಾಗಿತ್ತು, ದಾರ ತೊಗೊಂಬರಕ್ಕೆ ಹೋಗಿನ್ರಿ ಅಂಗಡಿಗೆ. ದಾರ ತೊಗೊಂಬನ್ರಿ. ಈಗ ತೊಗೊಂಬಂದು ಹೂ ಕಟ್ತಾನೆ ನೋಡ್ರಿ. ಅವನ ಸಸ್ತಿಗೆ ಹೂ ಅದಾವ್ರಿ. ಸ್ವಲ್ಪ ಒಂದು ಮೊಳ ಅದು ಆದ್ರೆ ಸಾಕ್ರಿ. ಒಂದು ಅರ್ಧ ಮೊಳ ಆದ್ರೂ ಸಾಕಾಗ್ತೈತೆ ರೀ ಅಷ್ಟೇ. ಆದರೂ ಒಂದು ಸ್ವಲ್ಪ ಹೂ ಬೇಕಾಗ್ತಾರೆ ನನಗೂ ಅಮಾವಾಸ್ಯೆಗೆ. ಡೈಲಿ ಏನು ಭಾಳ ಪೂಜೆ ಮಾಡೋಕೆ ಹೋಗಂಗಿಲ್ಲ ರೀ. ನಮ್ಮ ತಂಗಿನ ಮಾಡ್ತಾಳೆ. ಈ ಅಮಾವಾಸ್ಯೆ ದಿವಸ ಅದು ಅಷ್ಟು ನಾ ಮಾಡಿರ್ತೀನಿ ರೀ. ಮನ್ಯಾಗಿರ್ತೀನಲ್ಲ ರೀ, ಅದಕ್ಕೆ ನಾನು ಮಾಡಿರ್ತೀನಿ. ನೋಡ್ತಿರ್ಬೋದು ರೀ. ನಾ ಇಲ್ಲಿ ಹೂ ಕಟ್ಟಾತೀನಿ ಈಗ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಆಮ್ಯಾಗ ನಮ್ಮ ಚಾರು ಹೋಗ್ಬೇಕು ಎದ್ದಿಡ್ರಿಗ ಎದ್ದಾಟ ಆಡತ್ತಿದ್ದಾಳೆ ಅಲ್ಲಿ. ಆಡತ್ತಾಳು ಆಕಿನ ಭಾಳ ಹಿಂಗೆ ಬತ್ತಂಗೆ ಎತ್ಕೊಳಕ್ಕೆ ಹೋದ್ನಂದ್ರೆ ಬಿಡಂಗಿಲ್ಲ, ಆಕೆ ಮೈಸೂತ ಕೂತ್ಬಿಡ್ತಾಳು. ಹಿಂಗಾಗಿ ಆಟ ಆಡ್ಲಿ ಬಿಡತ್ತಂದು ಆಕಿನ ಅಷ್ಟಕ್ಕೆ ಆಕಿನ ಆಟ ಆಡಕ್ಕೆ ಬಿಟ್ಟು ನಾ ಈ ಕಡೆ ಕೆಲಸ ಮಾಡ್ಕೊಳತ್ತಿದ್ದೀನಿ ರೀ. ಆಮೇಲೆ ನಮ್ಮ ಚೇತು ಏನು ಇದ್ದಿದ್ದೆಲ್ಲ ಮಲ್ಕೊಂಡಿಡ್ರಿ ಆಕಿನ. ಹಿಂಗಾಗಿ ಅವ್ರದ್ದೇನು ಚಾರು ಒಮ್ಮೊಮ್ಮೆ ಹಠ ಮಾಡ್ತಿರ್ತಾಳೆ, ಒಮ್ಮೊಮ್ಮೆ ತೊಗೊರತ್ತಾಳು, ಒಮ್ಮೊಮ್ಮೆನೆಲ್ಲ ಆರಾಮ ಮಾಡ್ತಿರ್ತಾಳು. ಸಸ್ತಿಗೆ ಹೂ ಕಟ್ಟತ್ತೆ ನೋಡಿರಿ. ಸಸ್ತಿಕ್ ಅಂದ್ರೆ ಗೊತ್ತಾಗ್ತೈತಿಲ್ಲ, ಆಮೇಲೆ ರೀ ಮಲ್ಲಿಗೆ ಹೂವಿನ ಟೈಪ ಇರ್ತಾವ್ರಿ ಅವು. ಗೊತ್ತಾಗ್ತೈತೆ ರೀ, ಮ್ಯಾಗ ಸಸ್ತಿಗದೇನ ಇರ್ತೈತೆ ರೀ ಅದು ಹೂವಿಗೆ. ಹಿಂಗಾಗಿ ನೋಡ್ತಿರ್ಬೋದು ನೀವು ಅಲ್ಲಿ ಕಾಣಿಸ್ತೈತಿ. ಹಂಗೆ ಸಸ್ತಿಕ್ ಟೈಪ್ ಇರ್ತೈತಿ, ನಾನು ಸಸ್ತಿಕ್ ಹೂ ಅಂತಾರೆ ಅದಕ್ಕೆ ಅಂತ. ಅಷ್ಟೇ ಮಾಡ್ಕೊಂಡು ನೋಡಿರಿ ಮೈಲಿ. ಉಳಿದು ಎಲ್ಲ ಹೂ ಒಂದಿಷ್ಟು ಕುಲ್ಲ ಹೂವು ಬೇಕಾಗ್ತಾವ್ರಿ. ಹಂಗಾಗಿ ಒಂದಿಷ್ಟು ಮಾಲಿ ಮಾಡ್ಕೊಂಡು ಒಂದಿಷ್ಟು ಸಪ್ರೇಟ್ ಇಟ್ಕೊಂಡು ಆದ್ಮ್ಯಾಗ ಇದು ಹೂರ್ಣ ಮಾಡ್ಕೊಂಡೆ ನೋಡ್ರಿ ನಾ ಇಲ್ಲಿ. ದಂಡಿಗೆಲ್ಲ ಎಷ್ಟು ಅಳಸೈತಿ, ಇದು ಹೆಂಗೆ ಹೋಳಿಗೆ ಅನ್ಕೋಬೇಡ್ರಿ. ಒಂದು ಚಾನಿಗಳು ತಿಕ್ಕೋ ಟೈಮ್ದಾಗ ಅಳಸಿದ್ದು ಲಘು ಬೀಳ್ತೈತಿ, ಗಟ್ಟಿ ಅಂದು ಹಿಂದಿಂದ ಬೀಳ್ತೈತಿ ರೀ ಅದು ತಿಕ್ಕಾಗ. ಹಿಂಗಾಗಿ ಇದೆಲ್ಲ ಹೂರ್ಣ ತಣ್ಣಗಾಗ್ಬೇಕು ನೋಡಿರಿ. ತಣ್ಣಗಾಗನ ಹೋಳಿಗೆ ಮಾಡ್ಬೇಕು ರೀ. ಈಗ ತಣ್ಣಗಾಗಿತ್ತು ರೀ. ಅದ್ರ ಏನಲ್ರಿ ನಿಮ್ಗಾಗ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ, ಸ್ವಲ್ಪ ಐತಿ ಹೋಳಿಗೆ ಬರ್ತಾವಲ್ಲ. ಆಮೇಲೆ ನಾನು ಅನ್ಕೊಂಡಂಗೆ ಹೋಳಿಗೆ ಬರ್ವಲ್ರಿ ಇವ. ಎಣ್ಣೆ ಹೆಚ್ಚನ್ಕ ಒಟ್ಟು ಬರ್ವಲ್ವ ರೀ, ಅದಕ್ಕೆ ಸುಮ್ಮ ಹಿಟ್ಟು ಹಚ್ಚಿ ಮಾಡತ್ತೀನಿ. ಒಂದು ಸ್ವಲ್ಪ ಸರಿ ಹೋಗಲ್ರಿ ಹೋಳಿಗೆ. ಯಾಕೆ ಮಾಡಕ್ಕೆ ನಿಂತು ಹೋಳಿಗೆ ಅನಿಸ್ಬಿಡ್ತು. ಆದ್ರೆ ಏನು ರೀ ಬ್ಯಾಳೆ ಸ್ವಲ್ಪ ಹಾಕಿನಿ, ಹಿಂಗಾಗಿ ಭಾಳ ತಲೆ ಕೆಡ್ಸೋಕೋಲ್ಲ ನೋಡಿರಿ. ಹೆಂಗೆ ಹರಿದಾವೆ ನೋಡ್ರಿ ಅಲ್ಲಿ ಹೋಳಿಗೆ. ಎಣ್ಣೆ ಹೆಚ್ಚಿದ ಹೋಳಿಗೆ ಅನ್ಕ ಒಟ್ಟು ಬರಲಿಲ್ಲ ರೀ. ಹಿಟ್ಟಿನೂ ಸ್ವಲ್ಪ ಹಿಂಗಾರ ಆಗ್ಯಾವು. ಅದಕ್ಕೆ ಹಿಟ್ಟು ಹಚ್ಚಿ ಮಾಡತ್ತೇನೆ ರೀ. ಹಿಟ್ಟು ಹಚ್ಚಿದ್ದು ಅಷ್ಟು ಚಲೋ ಹೊತ್ತಂಗಿಲ್ಲ, ಆದರೂ ಏನು ಮಾಡೋದ್ರಿ, ಹೋಳಿಗೆನೂ ಬರೋಂಗಿಲ್ಲ, ನಾನು ಅನಿವಾರ್ಯ ರೀ ಹಿಟ್ಟು ಹಚ್ಚಿ ಮಾಡ್ಬೇಕಾತ್ರಿ. ಹಿಂಗಾಗಿ ಹಿಟ್ಟು ಹಚ್ಚಿ ಮಾಡತ್ತೇನೆ ರೀ ನಾ ಇಲ್ಲಿ ಹೋಳಿಗೆ. ಚಪಾತಿ ತನಕ ಮುಂಚೆ ಮಾಡೇನಿ ರೀ. ಈಗ ಚಪಾತಿ ಮಾಡಿ ಮುಗಿಸ್ಕೊಂಡಾದ್ಮ್ಯಾಗ ಹೋಳಿಗೆ ಮಾಡತ್ತೇನೆ ರೀ. ಈಗ ಅದಾದ್ಮ್ಯಾಗ ಪೂಜೆ ನೋಡಿರಿ, ಅಮಾವಾಸ್ಯೆ ದಿವ್ಸದ ಪೂಜೆ ಹೆಂಗಾಗೈತೆ ನಮ್ಮದು. ಅಷ್ಟೇ ಸಿಂಪಲ್ ರೀ. ಪೂಜೆ ಮುಗಿಸ್ಕೊಂಡು ಮನೆ ಕೆಲಸ ಅನ್ಕ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿರಿ. ಎಲ್ಲ ದರ ಅಮಾಸಿಗೆ ಏನು ಮಾಡ್ತೀನಿ, ಈ ಕಡೆ ಬೆಳೆ ಕುದಿಟ್ಟ ಈ ಕಡೆ ಪೂಜೆ ಮುಗಿಸೋತಿದ್ದೀನಿ ರೀ. ಅಂದರೆ ಇವತ್ತು ಎಲ್ಲ ಅಡುಗೆ ಮುಗಿಸ್ಕೊಂಡು ಪೂಜೆ ಮಾಡೀನಿ ರೀ. ಒಂದು ಸ್ವಲ್ಪ ಟೈಮ್ ಮಾಡಿ ನನ್ನ ಮಗಳು ನೋಡ್ರಿ ಬಿಸ್ಕಿಟ್ ತೊಗೊಂಬಂದಾಳವನ. ಅಮ್ಮ ಕೊಡೋದು ನಿಂತಾಳೆ ನೋಡ್ರಿ, ಹರಿದು ಕೊಡಂತ. ಅವರಪ್ಪ ಕೊಟ್ಟು ಕಳ್ಸ್ಯಾರ ಅಂತ ತೊಗೊಂಬಂದಾಳು. ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬ್ಲೌಸ ಹುಕ್ ಹಚ್ಚಾಕುತ್ತೀವಿ ನೋಡ್ರಿ. ನಾವು ಇಲ್ಲಿ ಒಂದೆರಡು ಬ್ಲೌಸ್ ಅರ್ಜೆಂಟ್ ಹುಕ್ ಹಚ್ಚೋದು ರೀ. ಹಚ್ಚಾಕುತ್ತೀವಿ. ಮನೆ ಕೆಲಸನಕ ಎಲ್ಲ ಮುಗೀತು ರೀ. ಅಮಾವಾಸ್ಯೆ ದಿವಸದ ಕೆಲಸ ಸ್ವಲ್ಪ ಜಾಸ್ತಿನೇ ಇರ್ತೈತೆ ಮನ್ಯಾಗ. ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ರೆಡಿ ಮಾಡೋದತ್ತು ಮಾಡತ್ತೀನಿ ನೋಡಿರಿ. ಸ್ಲೀವ್ ಅದು ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ. ಅದು ನೋಡ್ತಾ ಇರ್ಬೋದು ನೀವು. ಇಲ್ಲಿ ತೋರಿಸ್ತೀನಿ ನೋಡಿರಿ ಸ್ಲೀವ. ಚೆಂದಾಗಿತ್ತು, ಒಂಥರ ಸಿಂಪಲ್ ಅಷ್ಟೇ ಸಿನ್ಸಿಯರ್ ಕಾಣ್ತೈತಿ. ಚೆಂದಾಗಿತ್ತು ಬ್ಲೌಸ್. ಸ್ಲೀವಿನ ಡಿಸೈನ್ ಮಸ್ತ್ ಆಗೈತಿ. ಆಮ್ಯಾಗ ಬ್ಯಾಕ್ ಹೆಂಗೈತೆ ನೋಡ್ರಿ ಡಿಸೈನ್, ಒಂಥರ ಚೆಂದಾಗಿತ್ತು ರೀ. ಎಲ್ಲ ಕೈ ಮ್ಯಾಗಿನ ಡಿಸೈನ್ ಅದು ನೋಡಿರಿ. ಮಕ್ಕಳು ಕರ್ಕೊಂಡು ಮಾಡೋ ಕೆಲಸ ಹೆಂಗೈತೆ ನೋಡ್ರಿ ನಮ್ಮದು. ಒಬ್ಬಕ್ಕೆ ಮಗಳು ಇಲ್ಲಿ ಮ್ಯಾಗ ಕೂತಾಳು, ಒಬ್ಬಕ್ಕೆ ಎಲ್ಲಿ ಕೆಳಗೆ ಆಟ ಆಡತ್ತಾಳು. ಹಂಗೆ ರೀ, ಏನು ಮಾಡೋಕೆ ಬರೋಂಗಿಲ್ಲ. ಅವ್ರನ್ನ ಆಡಿಸೋವಂತ ಎಷ್ಟು ಆದಷ್ಟು ಮಾಡ್ತೀವಿ ರೀ ಕೆಲಸ. ಇಷ್ಟ ಮಾಡ್ಬೇಕಂತೇನಿಲ್ಲ, ನಮಗೆ ಆದಷ್ಟು ಕೆಲಸ ಮಾಡ್ತಿರ್ತೀವಿ ರೀ. ಆಮ್ಯಾಗ ಇದು ಫಸ್ಟ್ ಟೈಮ್ ನಾನು ರೀಲ್ಸ್ ಮಾಡಿದ್ದು. ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡತ್ತಿದ್ನಿ. ಹಂಗಾಗಿ ಸ್ವಲ್ಪ ಎಮೋಷ್ನಲ್ ಆಗಿರ್ಬೇಕಾಗಿದ್ರಾಗ, ಹಿಂಗಾಗಿ ವಿಕ್ಸ್ ಹಾಕೊಂಡು ಕಣ್ಣೀರು ಬರೋಂಗೆ ಮಾಡ್ಕೊಳತ್ತೀನಿ ರೀ. ಮತ್ತು ಮರುದಿವ್ಸದ ಲಾಗುನು ಮಿಕ್ಸ್ ಆಗೈತೆ ರೀ. ಅದ್ರೊಳಗೆ ಸ್ವಲ್ಪ ಸಂತಿ ಐತ್ರಲ್ಲಿ, ಸಂತಿ ಅದು ಮಾಡ್ಕೊಂಬಂದು ಎಲ್ಲ ನೋಡಿರಿ. ದೊಡ್ಡ ದೊಡ್ಡ ಸೂಡು ಕಟ್ಟಿಬಿಟ್ಟಾರು. ಇನ್ನು ಫ್ರಿಜ್ನಾಗ ಹಿಡಿಯಂಗಿಲ್ರಿ, ಎಲ್ಲಿ ಇಡಬೇಕು ಏನೋ ದೇವರಾಟ. ಮೆಂತ್ಯ ಪಲ್ಯ ಅದು ಸೋಸಿ ಎಲ್ಲ ತೆಗೆದಿಟ್ಟಿವ್ರೀಗ. ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿ ವಿಡಿಯೋ ಮಾಡೋ ಟೈಮ್ದಾಗಿಂದ್ರೆ ಇದು. ಅದಾದ್ಮ್ಯಾಗ ಸ್ವಲ್ಪ ಇಲ್ಲೇ ಮನೆ ಬಾಜುದವರು ಗಿಣ್ಣದ ಒಡೆ ಮಾಡಕ್ಕೆ ಕೊಟ್ಟಿದ್ರು ರೀ. ನನಗೂ ಇಷ್ಟ ರೀ ಗಿಣ್ಣದ ಒಡೆ ಅಂದ್ರೆ. ಈಗ ಒಮ್ಮೆ ಫುಲ್ ಫಜಿತೆ ಬಿಡ್ರಿ ನಾ. ಇಷ್ಟ ಗಿಣ್ಣದ ಒಡೆ ಅಂದ್ಕೊಂಡು ಭಾಳ ದಿವಸ ತಿಂದಿದ್ದಲ್ಲ ಅಂದ ಒಮ್ಮೆ ಮಾಡಿ ಫುಲ್ ತಿಂದಿದ್ನಿ. ವಿಡಿಯೋ ಹಾಕೀನಿ ರೀ ನಿಮಗೆ ನಾ ಆಲ್ರೆಡಿ ಅದನ್ನ. ಅವಾಗೆಲ್ಲ ಫುಲ್ಲು ಸುಸ್ತಾಗಿ ಮೈ ಎಲ್ಲ ನೋವಾಗಿಬಿಟ್ಟಿತ್ತು ರೀ. ಹಿಂಗಾಗಿ ಈಗ ನನಗೆ ಬೇಡ ತಂದು ಅಂದ್ಕೊಂಡ್ಬಿಟ್ಟಿನಿ ರೀ ನಾನು. ಆದ್ರೂ ಅವರು ನಮಗಾರ ಮಾಡಿಕೊಡುವ ಆತಂತ ತಂದು ಕೊಟ್ರಿ. ನಾನು ಒಂದು 2 ದಿವಸ ಅದ್ರ ಪಾಪರ್ ಹಾಲು ಕೊಟ್ಟ. ಹಂಗೆ ನಾನು ಫ್ರಿಜ್ ಒಳಗೆ ಇಟ್ಬಿಟ್ಟಿನಿ. ಇವತ್ತೊಂದು ಸ್ವಲ್ಪ ಟೈಮ್ ಎದ್ಗಪ್ಪ ಅಂದ್ಕೊಂಡು ಮಾಡತ್ತೆ ನೋಡಿರಿ. ಸಾಯಂಕಾಲದ ಅಮಾವಾಸ್ಯೆ ದಿನ ಸಾಯಂಕಾಲ ನಾನು ಅಡುಗೆ ಏನು ಮಾಡೋದಿರಂಗಿಲ್ಲ ರೀ. ಹಿಂಗಾಗಿ ಅದನ್ನ ಸ್ವಲ್ಪ ಗಿಣ್ಣದ ಒಡೆ ಮಾಡಿಕೊಟ್ರೆ ಆತಂದು ಮಾಡತ್ತೇನೆ ರೀ. ಆ ಕಿಟ್ಲಿ ಒಳಗನ ಬೆಲ್ಲ ಹೋಗೋದ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ನಾವು ಒಮ್ಮೆ ಸೋಸೊಳನ ಮತ್ತೊಂದು ಎಕ್ಸ್ಟ್ರಾ ಬಾಂಡೆ ಆಗಂಗಿಲ್ಲ ಅಂದ ಕಿಟ್ಲಿ ಒಳಗನ ಬೆಲ್ಲ ಹೋಗೋದ ತಾಟೊಳಗೆ ಸೋಸ್ಕೊಂಡ್ಬಿಟ್ಟು ಅಂದ್ರೆ ಎಷ್ಟು ಆಗಂಗಿಲ್ಲ ಅಲ್ಲೇನ. ಹಿಂಗಾಗಿ ಅದನ್ನ ಸ್ಟೀಲ್ ಬುಟ್ಟ ನೀರು ಕುದಿಯಕ್ಕೆ ಇಟ್ಟೀನಿ ರೀ. ಅದ್ರ ಮ್ಯಾಗ ಅವು ನೀರು ಕುದಿಯಾಕತ್ತಿದ್ಮ್ಯಾಗ ಇದು ತಾಟೊಳಗೆ ಹಾಲು ಹಾಕಿ ಇದನ್ನು ಒಲೆ ಮ್ಯಾಗ ಇಟ್ಟೀನಿ ರೀ ನಾನು. ಇಟ್ಟೊಂದು 10-15 ನಿಮಿಷ ಬಿಟ್ಟು ಟೋಪನ್ ತೆಗೆದ್ರಾಗ ಹಿಂಗಾಗೈತೆ ನೋಡ್ರಿ. ಹಿಂಗಿನ್ನ ಒಡಿ ಮಸ್ತ್ ಆಗೈತೆ ರೀ. ಆ ಚಮ್ಚಕ್ಕೆ ಹತ್ತಾಕೈತಂದ್ರೆ ಇನ್ನೂ ಒಡಿ ಆಗಿಲ್ಲ ತರತ್ ರೀ. ಚಮ್ಚಕ್ಕೆ ಹತ್ತಲಿಲ್ಲ ಅಂದ್ರೆ ಒಡಿ ಆಗ್ಯಾವ ತರ್ತ. ಈಗ ನೋಡ್ತಿರ್ಬೋದು ನೀವು, ನಾನು ಕೊರ್ಯಾಕತ್ತೇನೆ ರೀ ಒಡಿ. ಮಸ್ತ್ ಆಗ್ಯಾವ್ರಿ ಮಾತ್ರ ಗಿಣ್ಣದೊಡಿ. ಅಂದ್ರೆ ಏನು ರೀ, ಇದನ್ನ ಕೊರೋದಷ್ಟೇ ಬಿಡುದ್ರಿ. ಮತ್ತು ಪೂರ್ತಿ ಸುಡು ಆರಿದ ಮ್ಯಾಗ ಎಲ್ಲ ತಾಟೆಲ್ಲ ತಣ್ಣಗಾದ್ಮ್ಯಾಗ ತೆಗಿದ್ರಿ. ಅವನ್ನ ಸುಡುದ ತೆಗಿಯಾಕತ್ರ ಮತ್ತೆ ಸರಿ ಬರಂಗಿಲ್ಲ ರೀ, ಒಡಕ್ಕೆ ಬರ್ತಾವೆ. ಹೀಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ತೆಗಿಬೇಕು ನೋಡ್ರಿ.
ನಿಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ ಕಟ್ ಮಾಡಿಕೊಡ್ರಿ. ನಾ ಹಿಂಗೊಂದು ಸ್ವಲ್ಪ ಚೌಕನ ಮಾಡೀನಿ ರೀ. ನೋಡ್ತಿರ್ಬೋದು ರೀ. ಅದ್ರ ಏನು ರೀ ಏಲಕ್ಕಿ ಒಂದು ಸ್ಕಿಪ್ ಅದಾವ ರೀ ಅದ್ರೊಳಗೆ ಮರದ್ನ ಹಾಕಾಕ. ಏಲಕ್ಕಿ ಒಂದು ಮರ್ತೇನೆ ರೀ. ಏಲಕ್ಕಿ ಒಂದು ಹಾಕಿದ್ರೆ ಮಸ್ತ್ ಹಾಕಿದ್ದನ್ನು ಒಂಥರ ಸ್ಮೆಲ್ ಚಲೋ ಬರ್ತೈತಿ, ಟೇಸ್ಟ್ ಚಲೋ ಆಕತ್ತಂದು ಏಲಕ್ಕಿ ಹಾಕ್ಬೇಕಾಗಿತ್ತು ರೀ. ಅದ್ರ ಮರ್ತನಿ ಏಲಕ್ಕಿ ಅಷ್ಟೇ. ಆಮೇಲೆ ಎಲ್ಲ ಕಾಯಿಪಲ್ಲೆ ಏನಲ್ರಿ ಕಾಯಿಪಲ್ಲೆ ತಂದು ಇಟ್ಕೊಂಡು ಅಲ್ಲಿ ಎಲ್ಲ ಸ್ವಲ್ಪ ಸೋಸಿ ಇಟ್ಕೊಂಡು ಒಂದು ಸ್ವಲ್ಪ ಹಂಗೆ ಇಟ್ಟವ್ರಿ. ನೋಡ್ತಿರ್ಬೋದು ನೀವು. ಇಲ್ಲೊಂದು ಎರಡು ತೆಗೆದು ತೋರಿಸ್ತೀನಿ ನೋಡಿರಿ. ನಾ ಸುಡುವುದಾಗ ತೆಗ್ಯಾನ ಹಂಗೆ ಕಾಣ್ತಾವೆ ನೋಡಿರಿ ಅವು. ನೋಡ್ತಿರ್ಬೋದು ರೀ. ನೋಡಿರಿ ಅಲ್ಲಿ ಮೂಲಿಗೆ ಉಳಿತು ನೋಡಿರಿ. ಹಂಗೆ ಉಳಿತೈತೆ ನೋಡಿರಿ ಸುಡುವುದಾಗ ತೆಗೆದ್ರೆ. ಒಂದು ಸ್ವಲ್ಪ ಆರ್ಬೇಕು ರೀ. ಪೂರ್ತಿ ಆರ್ಲಿ ಅಂತ ಬಿಟ್ಟರೆ ನಾ ಸುಡುವ ತೆಗ್ಯಾನ ಹಂಗೆ ಆತದು. ಹಂಗಾಗಿ ಆರ್ಲಿ ಬಿಡಂತ ಅಂದ್ಕೊಂಡು ಬಿಟ್ಟೆ ನೋಡಿರಿ. ಅವಕ್ಕ ನಮ್ಮ ಚೈತು ನೋಡ್ರಿ 8 ತಿಂಗಳು ಮನುಷ್ಯಳದಾಳು. ಹೆಂಗೆ ಅವಕ್ಕೆ ಮಾಡ್ತಾವೆ ನೋಡ್ರಿ. ಎಷ್ಟು ತಿಳಿತೈತಿ ಈಗಿಗೆ. ಹೊಲಕ್ಕೆ ಹೋಗಿದ್ರಿ ಅವಾಗಿಂದ ಅದು. ಅದಾದ್ಮ್ಯಾಗ ನಾವು ಈ ಕಡೆ ಬಂದಿದ್ದೇವೆ ರೀ. ಹ್ಯಾಂಡ್ ವರ್ಕ್ ಕಲಿತಲ್ಲ ನಾ ಅಲ್ಲಿ ಬಂದೀನಿ. ನಮ್ಮ ತಂಗಿ ಅದು ಆ ಕಡೆ ಹೊಲಕ್ಕೆ ಹೋಗಿದ್ರಿ. ನಮ್ಮ ಚಾರು ನಾನು ಕರ್ಕೊಂಬಂದಿನಿ ರೀ. ಸ್ವಲ್ಪ ಆರಾಮಿದ್ದದಿಲ್ಲ, ಹಿಂಗಾಗಿ ಈ ಕಡೆ ಕರ್ಕೊಂಬಂದಿನಿ ರೀ. ನಾನು ಒಂದೆರಡು ಬ್ಲೌಸ್ ಅರ್ಜೆಂಟ್ ಡಿಸೈನ್ ಹಾಕೊಂಡು ಹೋಗಿದ್ದೆ ರೀ. ಅವರು ಇದ್ದಿದ್ದಿಲ್ಲ ಅಂಗಡಿಯವ್ರು. ಹಿಂಗಾಗಿ ಡಿಸೈನ್ ಹಾಕೊಂಡು ಹೋಗ್ಬೇಕಂತಂದು ಬಂದೀನಿ ರೀ. ನಾನು ಹಾಕತ್ತೇನೆ ರೀ ಈಗ ಡಿಸೈನ. ನೋಡ್ತಿರ್ಬೋದು ನೀವು. ಇದನ್ನು ಡಿಸೈನ್ ಮುಗಿಸ್ಕೊಂಡು ಮನೆಗೆ ಹೋದ್ನಿ ನಾನು. ಅದಾದ್ಮ್ಯಾಗ ಇನ್ನು 3-4 ದಿವಸದ ವಿಡಿಯೋ ಸೇರಿದಂಗೆ ಐತ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ತಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ಸಿಗ್ತೀನಿ ರೀ.